सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डाशुभदास्तु मे। सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डाशुभदास्तु मे। ನವರಾತ್ರಿಯ 4ನೇ ದಿನವಾದ ಇಂದು ಆದಿಶಕ್ತಿ ಸ್ವರೂಪಿ ಸದಾ ನಗುಮುಖವನ್ನ ಹೊತ್ತ ಮಂದಸ್ಮಿತೆ ಕೂಷ್ಮಾಂಡ ದೇವಿಯನ್ನ ಆರಾಧಿಸಲಾಗತ್ತೆ. ಕೂಷ್ಮಾಂಡ ಹೆಸರಿನ ಅರ್ಥ ಹೀಗಿದೆ. ಕು ಎಂದರೆ ಚಿಕ್ಕದು ಎಂದರ್ಥ, ಉಷ್ಮ ಎಂದರೆ ಶಕ್ತಿ ಎಂದರ್ಥ, ಅಂಡ ಎಂದರೆ ಭ್ರೂಣ ಎಂದರ್ಥ. ಇಡೀ ಬ್ರಹ್ಮಾಂಡವನ್ನ ಅಪಾರವಾದ ಶಕ್ತಿ ತುಂಬಿರುವ ಒಂದು ಚಿಕ್ಕ ಭ್ರೂಣಕ್ಕೆ ಹೋಲಿಸಲಾಗಿದೆ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತೆಯೇ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿಯ ಕಥೆಯೇ ಕುತೂಹಲಕಾರಿಯಾಗಿದೆ. ಈ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ, ಎಲ್ಲೆಡೆ ಕೇವಲ ಅಂಧಕಾರವಷ್ಟೇ ತುಂಬಿದ್ದಾಗ ಮಾತೆ ಕೂಷ್ಮಾಂಡ ದೇವಿ ತನ್ನ ಒಂದು ನಗುವಿನ ಮೂಲಕ ಅಪಾರ ಶಕ್ತಿಯುಳ್ಳ ಚಿಕ್ಕ ಭ್ರೂಣ ಅಂದರೆ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳಂತೆ ಹಾಗೂ ಎಲ್ಲೆಡೆ ಬೆಳಕು ಚೆಲ್ಲಿದಳಂತೆ. ಜಗತ್ತಿನ ಶಕ್ತಿಯ ಮೂಲವೇ ಇವಳು. ಇವಳ ವಾಸಸ್ಥಳ ಸೂರ್ಯನ ಒಳಭಾಗ. ಪುರಾಣದ ಪ್ರಕಾರ ಸೂರ್ಯ ಹಾಗೂ ಸಂಪೂರ್ಣ ಸೌರಶಕ್ತಿಯು ಇವಳ ನಿಯಂತ್ರಣದಲ್ಲೇ ಇದೆ. ಬ್ರಹ್ಮಾಂಡ ಸೃಷ್ಟಿಯ ನಂತರ ಕೂಷ್ಮಾಂಡ ದೇವಿಯು ಸರ್ವೋಚ್ಚ ದೇವತೆಗಳನ್ನ ಸೃಷ್ಟಿಸುತ್ತಾಳೆ. ಕೂಷ್ಮಾಂಡೆಯ ಎಡಗಣ್ಣಿನಿಂದ ಸೃಷ್ಟಿಯಾದವಳು ಭಯಾನಕ ರೂಪ ಹೊತ್ತ ದೇವಿ ಮಹಾಕಾಳಿ. ಮಧ್ಯ ಕಣ್ಣಿನಿಂದ ಸೃಷ್ಟಿಯಾದವಳು ಉಗ್ರರೂಪಿ ದೇವಿ ಮಹಾಲಕ್ಷ್ಮಿ. ಬಲಗಣ್ಣಿನಿಂದ ಸೃಷ್ಟಿಯಾದವಳು ನಗುಮುಖದ ಹಿತಚಿಂತಕಿ ಮಹಾಸರಸ್ವತಿ. ಈ 3 ಜನ ಸರ್ವೋಚ್ಚ ದೇವತೆಗಳು ಮಹಾನ್ ದೇವಾನುದೇವತೆಯರನ್ನ ಸೃಷ್ಟಿ ಮಾಡ್ತಾರೆ. ಹಾಗೆ ಮಹಾಕಾಳಿಯ ದೇಹದಿಂದ ಸೃಷ್ಟಿಯಾದವರು ಶಿವ ಹಾಗೂ ಸರಸ್ವತಿ. ಮಹಾಲಕ್ಷ್ಮಿಯ ದೇಹದಿಂದ ಸೃಷ್ಟಿಯಾದವರು ಬ್ರಹ್ಮ ಹಾಗೂ ಲಕ್ಷ್ಮಿ. ಮಾತೆ ಮಹಾಸರಸ್ವತಿ ದೇಹದಿಂದ ಸೃಷ್ಟಿಯಾದವರು ವಿಷ್ಣು ಹಾಗೂ ಶಕ್ತಿ ದೇವತೆ. ಕೂಷ್ಮಾಂಡ ದೇವಿಯು ನಂತರ ಶಿವನಿಗೆ ಶಕ್ತಿ ದೇವತೆಯನ್ನ, ಬ್ರಹ್ಮನಿಗೆ ಸರಸ್ವತಿಯನ್ನ, ವಿಷ್ಣುವಿಗೆ ಲಕ್ಷ್ಮಿಯನ್ನ ಸಂಗಾತಿಯರನ್ನಾಗಿ ಮಾಡ್ತಾಳೆ. ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡದ ಮೊದಲ ಜೀವಿ, ಆದಿಶಕ್ತಿ. ಕೂಷ್ಮಾಂಡ ದೇವಿಯಿಂದ ಸೃಷ್ಟಿಯಾದ ದೇವಾನುದೇವತೆಗಳು ನಂತರ ಜಗತ್ತಿನ ಎಲ್ಲ ಜೀವಿಗಳನ್ನ ಸೃಷ್ಟಿಸಿದ್ದಾರೆ ಎನ್ನಲಾಗತ್ತೆ. ಸಿಂಹವಾಹಿನಿ ಮಾತೆ ಕೂಷ್ಮಾಂಡ ದೇವಿಗೆ 8 ಕೈಗಳು, ಆದ್ರಿಂದ ಅವಳನ್ನ ಅಷ್ಟಭುಜಾದೇವಿ ಅಂತಲೂ ಕರೀತಾರೆ. ಅವಳ 7 ಕೈಗಳಲ್ಲಿ ಅಮೃತದ ಮಡಿಕೆ, ಕಮಲ, ಕಮಂಡಲ, ಬಿಲ್ಲು, ಬಾಣ, ಶ್ರೀಚಕ್ರ, ಧನಸ್ಸು ಹಾಗೂ 8ನೇ ಕೈಯಲ್ಲಿ ಆಶೀರ್ವಾದ ಮುದ್ರೆಯನ್ನ ಹೊಂದಿರ್ತಾಳೆ. ಮತ್ತೊಂದು ಆಸಕ್ತಿಕರ ವಿಷಯ ಹೇಳಬೇಕು ಅಂದ್ರೆ, ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದಗುಂಬಳಕಾಯಿ ಎಂಬ ಅರ್ಥವಿದೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಬೂದಗುಂಬಳಕಾಯಿ ಜ್ಞಾನವರ್ಧಕ, ತೇಜೋವರ್ಧಕ, ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೆರವ ಶಾಕಾಹಾರ. ನವರಾತ್ರಿಯ 4ನೇ ದಿನವಾದ ಇಂದು ಕೂಷ್ಮಾಂಡ ದೇವಿಗೆ ಬೂದಗುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿನಿಸಿನ ನೈವೇದ್ಯ ಶ್ರೇಷ್ಠ ಎನ್ನಲಾಗತ್ತೆ. ಕೂಷ್ಮಾಂಡ ದೇವಿಯನ್ನ ಆರಾಧಿಸಿದ್ರೆ ವಿಶ್ವದ ಶ್ರೇಷ್ಠ ಶಕ್ತಿಯನ್ನ ಆರಾಧಿಸಿದಂತೆ. ದೇವಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನ ಪಠಿಸಿ. सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डाशुभदास्तु मे। सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डाशुभदास्तु मे।